ಹಾಯ್, ಹಲೋ, ನಮಸ್ತೆ. ನಾನು ಇವತ್ತು ಸಿಂಪಲ್ ಬ್ಲೌಸನ್ನೇ ಒಂದು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ಯಾಕೆಂದರೆ ನಾನು ಮೊನ್ನೆ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ನಿಮಗೆ ಮೆಜರ್ಮೆಂಟ್ ಮಾಡಿ, ಕಟ್ ಮಾಡಿ, ಸ್ಟಿಚ್ ಮಾಡಿ ತೋರಿಸಿದ್ನಲ್ಲ, ಅದೇ ಪ್ರಾಬ್ಲಮ್ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಒಬ್ರು ಇಲ್ಲಿ ಕಸ್ಟಮರು ಬ್ಲೌಸನ್ನು ಕೊಟ್ಟಿದ್ದಾರೆ. ಅವರು ಬೇರೆ ಯಾರ ಹತ್ರ ಹೊಲಿಸಿರೋದು ಇದು, ನನಗೆ ತಂದು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಈ ಬ್ಲೌಸಲ್ಲೂ ಕೂಡ ಫ್ರಂಟು ಬ್ಯಾಕು ಲೆಂತು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ, ಅಲ್ವಾ? ನಿಮಗೆ ಪ್ರೂವ್ ಮಾಡಿ ಇದು ಹೇಳಬೇಕು ಅಂತ ನಾನು ಮತ್ತೊಮ್ಮೆ ಈ ಥರ ಸಿಂಪಲ್ ಆದರೂ ಕಡೆ ನಾನು ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ. 11 ಇಂಚಿದೆ ಬ್ಯಾಕ್ ಲೆಂತು, ಫ್ರಂಟ್ ಎಷ್ಟಿದೆ ನೋಡಿ ಇಲ್ಲಿ. ಫ್ರಂಟ್ ಲೆಂತು ಕೂಡ ಜಾಸ್ತಿ ಇದೆ ಇಲ್ಲಿ, ಅಲ್ವಾ? ಅದು ನಿಮ್ಗೆ ಹೇಳೋಣ ಅಂತಲೇ ನಾನು ಮತ್ತೊಮ್ಮೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಇದನ್ನು ಇಲ್ಲಿ ಬ್ಯಾಕು 11, ಫ್ರಂಟು ಡಾಟ್ ಲೆಂತು 8 ಇದೆ ಇಲ್ಲಿ ನೋಡಿ, 8 ಇದೆ. ಸ್ವಲ್ಪ ಎಳೆದು ನೋಡಬೇಕು, 8. ಇದು ಡಾಟ್ ಇದು ವಿಡ್ತ್ ಲೆಂತ್ ಎಷ್ಟಿದೆ ನೋಡಿ ಇಲ್ಲಿ, 11 ಇದೆ. 8, 11, 3 ಇಂಚ್ ಆಯಿತು ಇಲ್ಲಿ ಎಕ್ಸ್ಟ್ರಾ, ಅಲ್ವಾ? ನೋಡಿ, ಡಾಟ್ ಲೆಂತ್ ಬಂದು 3 ಇಂಚಿದೆ, ಬಸ್ಟ್ ಲೆಂತು 3 ಇಂಚಿದೆ, ಮೇಲ್ಗಡೆ 8 ಇದೆ, 11 ಆಯಿತು ಅಲ್ಲಿ, ಅಲ್ವಾ? ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಕೊಟ್ಟರೆ ಸಾಕಾಗುತ್ತೆ ಇಲ್ಲಿ, ಅಲ್ವಾ? ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ, 3 ಇಂಚ್ ಇದೆ ನೋಡಿ ಡಾಟ್ ಲೆಂತ್, ಅಲ್ವಾ? ಇದೇ ಥರ ಡಿಫ್ರೆನ್ಸ್ ಬರುತ್ತೆ. ಎಷ್ಟೋ ಜನ ಫ್ರಂಟು ಬ್ಯಾಕು ಎರಡೂ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಿಬಿಡ್ತಾರೆ. ಅದು ಎಲ್ಲಿ ಕರೆಕ್ಟಾಗಿ ಬರುತ್ತೆ ಇದು? ಅದ್ರ ಒಳಗಡೆ 1 ಇಂಚ್ ಬ್ಯಾಕ್ಗಿಂತ ಫ್ರಂಟ್ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಬಿಟ್ಟು ಲೆಂತ್ ಕಟ್ ಮಾಡಿ ಇಟ್ಬಿಟ್ಟು ಕಟ್ ಮಾಡಿಬಿಡ್ತಾರೆ. ಅದು ಎಷ್ಟು ಕಷ್ಟ ಆಗುತ್ತೆ, ಉಸಿರಾಡೋಕ್ಕಾಗಲ್ಲ ನಮಗೆ. ಗೊತ್ತು, ಏನೋ ಒಂದು ಚಿಕ್ಕ ವಯಸ್ಸವ್ರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗಲ್ಲ, ಹೆಂಗೆ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಆದರೆ ತುಂಬ ಜನ ಹಾಗೆ ಕಟ್ ಮಾಡ್ತಾರೆ. ಆದರೆ ಈ ಥರ ಹೇಗೆ ಕಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ಆಯಿತಾ? ಆದರೆ ಈಗ ಈ ಮೆಜರ್ಮೆಂಟೆಲ್ಲ ಯಾವ ಥರ ಮೊನ್ನೆ ನಾನು ನೋಡಿದ್ದು ಮೆಜರ್ಮೆಂಟ್ ತೊಗೊಂಡು ಹೇಳ್ಕೊಟ್ಟಿದ್ದೆ. ಇವಾಗ ಬ್ಲೌಸಲ್ಲಿ ಮೆಜರ್ಮೆಂಟ್ ತೆಗೆಯೋದನ್ನು ನಾನು ಹೇಳ್ಕೊಟ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ನೋಡ್ಕೊಳ್ಳಿ ನೀಟಾಗಿ, ಈಸಿಯಾಗಿ ನೋಡಿ. ಶೋಲ್ಡ್ರು ಎಷ್ಟು, ನೆಕ್ ಎಷ್ಟು, ಇದೆಲ್ಲವನ್ನು ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ಜಿನ್ ಎಷ್ಟು ಒಳಗಡೆ ತೊಗೋಬೇಕು, ಇದು ಶೋಲ್ಡರ್ ಹೇಗೆ ತೊಗೋಬೇಕು, ಅದನ್ನೆಲ್ಲ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ. ಆಮೇಲೆ ನೆಕ್ ಡೀಪ್ ಎಷ್ಟು ಇದೆ ಇದರಲ್ಲಿ, ಅದೆಲ್ಲ ನೀಟಾಗಿ ಈಸಿಯಾಗಿ ನೋಡ್ಬೋದು. ಬ್ಲೌಸ್ ಕೊಟ್ಟವಾಗ ನಮ್ಗೆ ಅಂಥ ಏನೂ ಕಷ್ಟ ಆಗಲ್ಲ. ಬ್ಯಾಕ್ ಡೀಪು ನೋಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಇದರಲ್ಲಿ 2-3 ಮೆಥಡ್ ಇದೆ, ನೀವು ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು. ಈ ಥರ ಹೀಗೂ ನೋಡ್ಬೋದು, ಈ ಥರ ಇಟ್ಬಿಟ್ಟು ಸ್ಕೇಲ್ ಇಟ್ಬಿಟ್ಟು ನೋಡ್ಬೋದು ಲೆಂತ್, ಇಲ್ಲ ಕೆಳಗಡೆಯಿಂದ ಮೇಲ್ಗಡೆ ಈ ಥರನೂ ನೋಡ್ಬೋದು. ಅಥವಾ ಬ್ಯಾಕ್ ಲೆಂತ್ ಎಷ್ಟಿದೆ ನೋಡಿಬಿಟ್ಟು ಟೋಟಲಾಗಿ ಎಷ್ಟಿದೆ ಅಂತ ನೋಡ್ಬೋದು. ಇದರಲ್ಲಿ 2-3 ಮೆಥಡ್ ಇದೆ ನೋಡಿ. ಈ ಥರ ಟೋಟಲು 11 ಅಲ್ವಾ? ಈ ಥರನೂ ನೋಡ್ಬೋದು, ಈಸಿಯಾಗಿ ನೋಡ್ಬೋದು. ಅದೆಲ್ಲ ಏನೂ ತೊಂದರೆ ಇಲ್ಲ, ಆರಾಮಾಗಿ ನೋಡ್ಬೋದು, ಆಯಿತಾ? ಬ್ಯಾಕ್ ನೆಕ್ ಡೀಪು, ಹಾರ್ಮೋಲ್ ಡೆಪ್ತು, ಇದೆಲ್ಲ ಈ ಥರ ಒಂದೇ ಟೇಪಲ್ಲಿ ಆರಾಮಾಗಿ ನೋಡ್ಬೋದು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಬೇಕಾದ್ರೆ ನಿಮಗೆ ಇನ್ನೂ ಈಸಿ ಮೆಥಡಲ್ಲೆಲ್ಲ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇದ್ರ ನೋಡಿ, ಇದು ಅರ್ಥ ಆಯ್ತಾ ಇಲ್ಲ ಅಂತ ನನಗೆ ತಿಳಿಸ್ಕೊಡಿ, ಆಯಿತಾ? ಇದು ನಿಮ್ಗೆ ಹೆಲ್ಪ್ ಆಯಿತಾ? ಇದರಲ್ಲಿ ಇನ್ನು ಏನು ಇದಾಗಿದೆ, ಇನ್ನು ಯಾವ ಥರ ನಾವು ನಿಮ್ಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ? ಇಲ್ಲಿ ಹೊಸ್ದಾಗಿ ಕಲಿತಾ ಇರ್ತೀರಲ್ಲ, ಅವರಿಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಎಷ್ಟು ನೋಡಿದ್ರು ಕೂಡ, ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದು ಎಲ್ಲಿ ಅಂತ ಪರ್ಟಿಕ್ಯುಲರ್ ನೀವು ನಮಗೆ ಹೇಳಿದ್ರೆ, ನಾವು ಕಮೆಂಟ್ ನೀವು ಮಾಡ್ತೀರಲ್ಲ, ಆ ಕಮೆಂಟಲ್ಲಿ ನೀವು ತಿಳಿಸ್ಕೊಟ್ರೆ ನಾವು ಅದನ್ನು ಸರಿ ಮಾಡೋ ಪ್ರಯತ್ನನ ಮಾಡ್ತೀವಿ. ಇನ್ನೊಮ್ಮೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀವಿ ಅಲ್ವಾ? ಅದು ನೀವು ಹೇಳಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. ಅದೆಲ್ಲ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚು 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 ಐಡಿಯಾಗಳು ಸಿಗ್ತಾ ಹೋಗುತ್ತೆ ನನ್ನಿಂದ. ಯಾವಾಗಲೂ ಅಷ್ಟೇ ಅಂತೆ, ನಾವು ಒಬ್ರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಿದ್ರೆ ಆ ಯೂನಿವರ್ಸ್ ಇದೆಯಲ್ಲ, ಭಗವಂತ ಅಂತ ಹೇಳ್ತಾರಲ್ಲ, ಯೂನಿವರ್ಸು, ಅದು ನಮಗೆ ತುಂಬ ತಿಳಿಸ್ಕೊಡುತ್ತಂತೆ. ಅದು ಹೇಳಿದ್ದು ಅದು ಇದರಲ್ಲಿ ಗ್ರ್ಯಾಟಿಟ್ಯೂಡ್ ಅಂದರೆ ಒಂದು ಲೈಕು, ಆಮೇಲೆ ಕಮೆಂಟು, ಸಬ್ಸ್ಕ್ರೈಬ್ ಮಾಡಬೇಕು. ಇದೇ ನೀವು ಕೊಡೋ ಗ್ರ್ಯಾಟಿಟ್ಯೂಡ್, ಆಯಿತಾ? ನಿಮಗೋಸ್ಕರ ನಾನು ಗೊತ್ತಿರೋ ಎಲ್ಲ ಟಿಪ್ಸನ್ನು, ಎಲ್ಲ ಒಳ್ಳೊಳ್ಳೆ ಐಡಿಯಾನ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ, ಆಯಿತಾ? ಹಾಗಾಗಿ ನಿಮ್ಗೆ ಒಳ್ಳೆಯದು ಆಗುತ್ತೆ, ಒಳ್ಳೆಯದಾಗಲಿ. ಹಾಗಾಗಿ ನೋಡಿ, ಇದರೆಲ್ಲ ಸ್ಲೀವಲ್ಲೆಲ್ಲ ಕ್ಯಾಪ್ ಹೈಟಲ್ಲೇ ಹೇಗೆ ತೊಗೊಳ್ಳೋದು ಅಂತ ನೋಡೋದು ಇದು. ಈ ಥರ ಎಲ್ಲ ನೋಡ್ಕೊಬೇಕು. ನಾನು ನಿಮಗೆ ಕಟ್ ಮಾಡುವಾಗ ಒಂದೊಂದು ಈಸಿಯಾಗಿ ತೋರಿಸ್ಕೊಡ್ತೀನಿ. ಇದೆಲ್ಲ ನಾವು ಒಂದು ಕಡೆ ಬರೆದು ಇಟ್ಕೊಳ್ತೀನಿ, ನೀವು ಹಾಗೆ ಎಲ್ಲ ಬರ್ಕೊಡ್ಬೇಕು. ಅಂತ ಬರ್ಕೊಂಡು ಇನ್ನೊಮ್ಮೆ ಇದೆ ಬ್ಲೌಸೇ ಇಟ್ಬಿಟ್ಟು ಕಟ್ ಮಾಡೋದು, ಆ ಥರನೂ ಇದೆ. ಅದನ್ನೂ ಬೇಕಾದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ನೀವು ಅದು ಹೇಳಬೇಕು ನನಗೆ. ನಾನು ಹೇಳಿರೋದು ನೆನಪಿಟ್ಟು ಮಾಡ್ತೀರಾ ತಾನೇ? ಲೈಕ್ ಮಾಡ್ತೀರಲ್ವಾ? ಕಮೆಂಟ್ ಮಾಡ್ತೀರಲ್ವಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ನಾನು ನಿಮ್ಮನ್ನೆಲ್ಲ ನಂಬಿದ್ದೀನಿ, ಆಯಿತಾ? ಸಬ್ಸ್ಕ್ರೈಬ್ ಮಾಡ್ತೀರಾ,
ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅಲ್ವಾ? ಇದೆಲ್ಲ ನಾವು ಮಾಡಿದಾಗ ಭಗವಂತ ನಾವು ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿದ್ರೆ, ಒಂದು ಒಬ್ರಿಗೆ ಹೆಲ್ಪ್ ಮಾಡಿದರೆ 10 ಪಟ್ಟು ಭಗವಂತ ನಮಗೆ ವಾಪಸ್ ಕೊಡ್ತಾರಂತೆ. ಈ ಪ್ರಕೃತಿ ಯೂನಿವರ್ಸಲು ನಮಗೆ 10 ಪಟ್ಟು ವಾಪಸ್ ಕೊಡುತ್ತಂತೆ. ಹಾಗಾಗಿ ನೀವು ಮಾಡ್ತೀರಲ್ವಾ? ಲೈಕ್ ಮಾಡ್ತೀರಲ್ವಾ? ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಆಯಿತಾ? ಇದೆಲ್ಲ ನೋಡ್ಕೊಂಡು ಈಸಿಯಾಗಿ ನೋಡು. ಈ ಬಸ್ಟು ವಿಡ್ತೆಲ್ಲ ತೊಗೋಬೇಕು. ಫ್ರಂಟಲ್ಲಿ 9 ಐತಲ್ವಾ? 9 2 18, ಆಮೇಲೆ ಬ್ಯಾಕಲ್ಲಿ ಎಷ್ಟು ಅದೆಲ್ಲ ಪ್ಲಸ್ ಮಾಡಿ ಆ್ಯಡ್ ಮಾಡಿ ಕಟ್ ಮಾಡುವಾಗ ಅದೇ ಥರ ಕಟ್ ಮಾಡಬೇಕು. ನೀವು ಇದೆಲ್ಲ ನೋಡ್ಕೊಂಡು ಕಟ್ ಮಾಡಿದರೆ ಬ್ಲೌಸು ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಫಾಸ್ಟಾಗಿ ಹೊಲಿಯೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದೇ ಯಾರ್ಯಾರೋ 8 10 ಬ್ಲೌಸ್ ಹೊಲಿತಾರೆ, 20 ಬ್ಲೌಸ್ ಹೊಲಿತಾರೆ ಒಂದು ದಿವಸಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೂ ಏನೋ ತಲೆ ಕೆಟ್ಟೋಗ್ಬಿಡುತ್ತೆ ಅಲ್ವಾ? ಅಯ್ಯೋ ಇಷ್ಟೊಂದು ಇವ್ರು ಬ್ಲೌಸ್ ಹೊಲಿತಾ ಇದ್ದಾರಾ? ಅಯ್ಯೋ ನನಗೆ ಆಗ್ತಾ ಇಲ್ವಲ್ಲ, ನನಗೆ ಇಷ್ಟು ಬ್ಲೌಸ್ ಹೊಲಿಯೋಕ್ಕಾಗಲ್ಲ. ತಲೆನೇ ಕೆಡಿಸ್ಕೋಬೇಡಿ ನೀವು. ಹೊಸ್ದಾಗಿ ಕಲಿತಾ ಇರುವಾಗ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬಾರ್ದು ನಾವು. ಎಷ್ಟು ಚೆನ್ನಾಗಿ ಹೊಲಿತೀವಿ, ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಕೊಡ್ತೀವಿ ಅಂತ ಯೋಚನೆ ಮಾಡಿ. ಆಯಿತಾ?